ಎಸ್ ಫ್ರೆಂಡ್ಸ್, ನಮಸ್ಕಾರ. ಸರ ಅಂಬಾಭೈರವ ಡ್ರೈವಿಂಗ್ ಸ್ಕೂಲ್ ವತಿಯಿಂದ ಇದೊಂದು ವಿಡಿಯೋ. ಬಂಧುಗಳೇ, ಈ ಕಲಿಯುವಿಕೆಗೆ ವಯಸ್ಸಿಲ್ಲ ಅಂತ ಹೇಳ್ತಾರೆ. ಯಾವುದೇ ಒಂದು ಕಲಿಬೇಕು ಅಂದರೆ ಅದಕ್ಕೆ ಒಂದು ವಯಸ್ಸಿನ ಮಿತಿ ಇರಲ್ಲ. ಅವರ ಉತ್ಸಾಹವೇ ಆ ಕಲಿಯುವಿಕೆಗೆ ಕಾರಣ ಅಂತ ನಾವು ಕೇಳ್ಪಟ್ಟಿದ್ದೀವಿ, ಹಾಗೆ ನೋಡ್ತಾನೂ ಇದ್ದೀವಿ. ಅದಕ್ಕೆ ಉದಾಹರಣೆ ಇಲ್ಲಿ ನೋಡಿ. ಈ ಒಂದು ಸರನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಇವರು ಕಲ್ಕೆರೆಯಿಂದ ಬರ್ತಾರೆ. ಇವರು ಕಾಲೇಜಿನ ಪ್ರಿನ್ಸಿಪಲ್ರು. ಇವರ ಒಂದು ಅದಮ್ಯ ಉತ್ಸಾಹ ಹೇಗಿದೆ ಅಂತಂದರೆ, ಬೆಳಗಿನಿಂದ ಇಲ್ಲಿವರೆಗೂ ಅವರು ಕಾಲೇಜಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಈ ಒಂದು ಡ್ರೈವಿಂಗ್ ಕಲಿಬೇಕು ಅನ್ನೋ ಒಂದು ಉತ್ಸಾಹದಿಂದ ಅವರು ನಿರಂತರವಾಗಿ ತಮ್ಮ ಸಮಯವನ್ನು ಹಾಳು ಮಾಡ್ದೇ ಇಲ್ಲಿ ಓಡೋಡಿ ಬರ್ತಾರೆ, ಡ್ರೈವಿಂಗ್ ಅಟೆಂಡ್ ಆಗ್ತಾರೆ. ಅದೇ ಥರ ಅತ್ಯಂತ ಉತ್ಸಾಹದಿಂದ ಡ್ರೈವಿಂಗ್ ಕಲಿತಾರೆ. ಆನಂತರ ಇವರ ಮನಸ್ಥಿತಿ ಹೇಗಿದೆ ಅಂತಂದರೆ, ಪ್ರತಿ ಕ್ಷಣವೂ ಇವರು ನನಗೆ ಹೇಳ್ತಾರೆ, ನೀವು ಸಣ್ಣ ಮಕ್ಕಳಿಗೆ ಯಾವ ಥರ ಬೈದು ಕಲಿಸ್ತೀರಾ ಅದೇ ಥರ ನನಗೂ ಬೈದು ಕಲಿಸಿ, ಆದರೆ ಡ್ರೈವಿಂಗ್ ಕಲಿಸಿ ಅಂತ ಹೇಳ್ತಾರೆ. ಇದಕ್ಕೆ ಹೇಳ್ತಾರೆ ಉತ್ಸಾಹ ಮತ್ತು ಲವಲವಿಕೆ ಮತ್ತು ಅತಿಯಾದ ಆಸಕ್ತಿ ಅಂತ. ಇದು ನಿಮ್ಮೆಲ್ಲರ ಮಕ್ಕಳ ಹತ್ರನೂ ಬಂದರೆ ಇವರಂತೆ ಅವರು ಕೂಡ ಕಾಲೇಜ್ ಪ್ರಿನ್ಸಿಪಾಲನೂ ಆಗ್ಬೋದು, ಅಥವಾ ಇವ್ರಿಗಿಂತ ಒಂದು ಹೆಚ್ಚಿನ ಹುದ್ದೆಗಳನ್ನು ಕೂಡ ನಮ್ಮ ಮಕ್ಕಳನ್ನು ಪಡಿಬೋದು. ಆ ಕಾರಣದಿಂದ ಯಾವುದಕ್ಕೆ ಆಗಲಿ ಮನಸ್ಸಿಟ್ಟು ನಾವು ಕೆಲಸವನ್ನು ಮಾಡಿದರೆ ನಾವು ಯಶಸ್ಸಿನತ್ತ ಹೋಗೋದು ಶತಸಿದ್ಧ ಅಂತ ಈ ಒಂದು ಸಂದರ್ಭ ನನಗನ್ನಿಸ್ತಾ ಇದೆ. ಅದೇ ರೀತಿ ಆತ್ಮೀಯರೇ, ನಾವು ಮಾಡ್ತಕ್ಕಂಥ ಕೆಲಸವನ್ನು ನಾವು ಎಷ್ಟೊಂದು ಪ್ರೀತಿಸ್ತೀವಿ, ಅಷ್ಟು ಆ ಕೆಲಸ ನಮ್ಮನ್ನು ಪ್ರೀತಿಸ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಇವರಿಗೆ ಸಾಕಷ್ಟು ಸಂಬಳ ಇದೆ, ಆರಾಮಾಗಿ ತಮ್ಮ ಕಾರಿಗೊಬ್ಬ ಡ್ರೈವರ್ನ ನೇಮಿಸಿಕೊಂಡು ತಮ್ಮ ಸುಖಕರವಾದ ಪ್ರಯಾಣವನ್ನು ಮಾಡ್ಬೋದು. ಆದರೆ ಅವರಲ್ಲಿರ್ತಕ್ಕಂಥ ಒಂದು ಉತ್ಸಾಹ ಏನು ಚಿಲುಮೆಯಾಗಿ ಉಗ್ತಾ ಇದೆ. ಹೇಗೆ ಅಂತಂದರೆ, ಇನ್ನೊಬ್ಬರಿಗೆ ಏಕೆ ನಾವು ಬಾಯಿ ತೆಗಿಬೇಕು, ಸ್ವತಃ ನಾವೇ ತಯಾರಾಗಿ ಆ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂಥ ಒಂದು ಅದಮ್ಯ ವಿಶ್ವಾಸದಿಂದ ಅವರು ಈ ಒಂದು ಡ್ರೈವಿಂಗನ್ನು ಕಲಿತಾ ಇದ್ದಾರೆ. ಈ ಚಾಲನೆ ಅನ್ನೋದು ಎಲ್ರಿಗೂ ಹತ್ತುವಂಥ ವಿದ್ಯೆ ಅಲ್ಲ, ಆದರೂ ಅವರು ತಮ್ಮ ಪ್ರಯತ್ನದಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಒಂದು ಮಾಡೆಲ್ ಅಂತ ನಾನು ಅಂದ್ಕೊಂಡು ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಇವರೊಬ್ಬ ಎಲ್ರಿಗೂ ಪ್ರೇರಣಾ ವ್ಯಕ್ತಿ ಮತ್ತು ಪ್ರೇರಣಾ ಶಕ್ತಿ ಅಂತ ನಾನು ಅನ್ಕೋಬೋದು. ನೋಡಿ, ಇವರ ಒಂದು ಉತ್ಸಾಹ ನೋಡಿ, ಯಾವುದೇ ಥರದ ನನ್ನ ಕಡೆಯಿಂದ ಹೇಳಿಸ್ಕೊಳ್ಳಾರ್ದೇ ಅವರು ಎಷ್ಟೊಂದು ನೀಟಾಗಿ ಮತ್ತು ಎಷ್ಟೊಂದು ವ್ಯವಸ್ಥಿತವಾಗಿ ಚಾಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ಬಂಧುಗಳೇ, ಎಲ್ಲರ ಹತ್ರನೂ ಈ ಒಂದು ಧೈರ್ಯ ಉತ್ಸಾಹ ಬಂದಲ್ಲಿ ನಾವು ಕೂಡ ಒಂದು ಯಶಸ್ಸಿನತ್ತ ಅಥವಾ ಒಂದು ಏನೋ ಒಂದು ಗುರಿಯನ್ನು ನಾನು ಸಾಧಿಸಬಲ್ಲೆ ಅನ್ನೋದನ್ನು ಎಲ್ಲರೂ ಕರಗತ ಮಾಡಿಕೊಂಡಾಗ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ ಇದೆ ಮತ್ತು ನಮಗೆ ಬೇಕಾದಂಥ ಗುರಿಯನ್ನು ಮುಟ್ಟೋಕ್ಕೆ ಸಾಧ್ಯ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಇಂಥ ವ್ಯಕ್ತಿಗಳಿಗೂ ಕಲಿಸೋದು ನನಗೆ ಒಂದು ಖುಷಿಯ ವಿಚಾರ. ಇದು ನಡೀತಾ ಇರೋದು ಶ್ರೀ ಅಂಬಾಭೈರವ ಮೋಟರ್ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲಲ್ಲಿ ಮಾತ್ರ. ಇಂಥ ಒಂದು ಶಿಕ್ಷಣವನ್ನು ನೀವು ಪಡಿಬೇಕು, ನಿಮ್ಮ ಮಕ್ಕಳಿಗೂ ಸಿಗಬೇಕು ಅಂತಂದರೆ ತಾವು ಕೂಡ ತಮ್ಮ ಮಕ್ಕಳನ್ನು ಶ್ರೀ ಅಂಬಾಭೈರವ ಮೋಟರ್ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲಿಗೆ ಕಳಿಸಿದಲ್ಲಿ ಅವರಿಗೂ ಕೂಡ ಸಾಕಷ್ಟು ಒಂದು ಉತ್ತಮವಾದಂಥ ಟ್ರೈನಿಂಗನ್ನು ಅವರು ಕೂಡ ಪಡ್ಕೋಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸರ್ ನಿಮ್ಮ ಹೆಸರು CS ಹಿರೇಮಠ ಸರ್. ನೋಡಿ, ಇವರು CS ಹಿರೇಮಠ ಗುರುಗಳು ಪ್ರಾಂಶುಪಾಲರು, ಕಲ್ಕೆರೆಯ ಹೈಸ್ಕೂಲ್ ವಿಭಾಗದ PU ವಿಭಾಗದ ಒಬ್ಬ ಪ್ರಾಂಶುಪಾಲರು. ಅವ್ರ ಬಾಯಿಂದನೇ ನಾನು ಒಂದೆರಡು ಮಾತುಗಳನ್ನು ತಮ್ಮೆಲ್ಲರಿಗೂ ಹೇಳ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ನೀವು ಒಂದು 2 ಮಾತು ಹೇಳಿಬಿಡಿ ಸರ್.
ಎಲ್ಲ ಪ್ರೇಕ್ಷಕರಿಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳು. ನಾನು ಸುಮಾರು 2-3 ದಿವಸ ಆಯ್ತು ಈಗ ಅಂಬಾಭೈರವ ಡ್ರಾಯಿಂಗ್ ಸ್ಕೂಲ್ನಲ್ಲಿ ನಾನು ಟ್ರೈನಿಂಗ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅತ್ಯಂತ ಉತ್ಸುಕರಾಗಿ ದಕ್ಷಕರಾಗಿ ಒಳ್ಳೆಯ ಕಾಳಜಿಯಿಂದ ನಮ್ಮ ಕುಲಕರ್ಣಿ ಸರ್ ಅವರು ನಮಗೆ ಡ್ರಾಯಿಂಗ್ ಮಾಡ್ತಾಯಿದ್ದಾರೆ. ಮತ್ತು ನಾನು ಪ್ರಿನ್ಸಿಪಾಲ್ ಇರೋ ಸಲುವಾಗಿ ಸ್ವಲ್ಪ ಅವರು ಅಳಕಿನಿಂದ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ನಾವು ಏನು ಹೇಳಿದ್ವಿ, ಇಲ್ಲ ಸರ್ ನಿಮ್ಮ ವಿದ್ಯಾರ್ಥಿಗಳಿಗೆ ಯಾವ ಥರ ಟ್ರೀಟ್ ಮಾಡ್ತೀವಿ ಅದೇ ಥರ ಟ್ರೀಟ್ ಮಾಡಂತ ನಾನು ಹೇಳಿದೆ. ಆ ಪ್ರಯುಕ್ತವಾಗಿ ನಮಗೆ ಅತ್ಯಂತ ಗೌರವಯುತವಾಗಿ ಪ್ರೀತಿಯಿಂದ ಒಂದು ಆಸಕ್ತಿಯಿಂದ ಟ್ರೈನಿಂಗ್ ಕಲಿಸ್ತಾ ಇದ್ದಾರೆ. ಆದ್ದರಿಂದ ಇಂಥವರ ಆದಿಂದಲೇ ನಾನು ಟ್ರೈನಿಂಗ್ ಮಾಡ್ತೇನೆ ಇದೆಲ್ಲ ಅದು ನಮಗೆ ತುಂಬ ಖುಷಿ ಕೊಡುವಂಥ ಸಂಗತಿ. ತಾವು ಎಲ್ಲರೂ ಕೂಡ ಅಂಬಾಭೈರವ ಡ್ರೈವಿಂಗ್ ಸ್ಕೂಲ್ನಲ್ಲಿ ತಮ್ಮ ಮಕ್ಕಳನ್ನು ತಮ್ಮ ಸ್ನೇಹಿತರನ್ನು ಚಾಲಕ ತರಬೇತಿಗಾಗಿ ನೇಮಿಸಿಕೊಂಡು ಒಳ್ಳೆಯದು ಅಂತಕ್ಕಂಥ ಅಭಿಪ್ರಾಯವನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ನಮಸ್ಕಾರಗಳು. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ತಮ್ಮ ಈ ಒಂದು ಮಾತುಗಳಿಗೆ ತುಂಬ ಧನ್ಯವಾದಗಳು. ಇದು ಎಲ್ಲ ಪಾಲಕರಿಗೂ ಪ್ರೇರಣೆ ಆಗಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್, ಧನ್ಯವಾದಗಳು.